ತಾಳಿಕೋಟೆ ಪಟ್ಟಣದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ದಿನವನ್ನು ಆಚರಿಸಲಾಯಿತು. ನಮಸ್ಕಾರ, ನಾನು ಮಾಧವಿ ಇಲಾಖೆ ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ವಿಜಯಪುರ ಜಿಲ್ಲೆ ತಾಳಿಕೋಟೆಯಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಶಾಖೆಯ ವತಿಯಿಂದ ದಿನಾಚರಣೆ ಅಂಗವಾಗಿ ಪಟ್ಟಣದ ಹಳೆ ಪುರಸಭೆ ಆವರಣದ ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವರೊಂದಿಗೆ ಆರಂಭಿಸಲಾಯಿತು. ಈ ಸಂದರ್ಭದಲ್ಲಿ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮೆಹಬೂಬ್ ಕುಳಗೇರಿ, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಡೆಸಾಬ್ ಚೌಧರಿ, ತಾಳಿಕೋಟೆ ತಾಲೂಕು ಶಾಖೆಯ ಅಧ್ಯಕ್ಷ ಜುಮ್ಮಣ್ಣ ನಲತ್ವಾಡ್ ಹಾಗೂ ಉಪಾಧ್ಯಕ್ಷ ಅಬ್ದುಲ್ ಲತೀಫ್ ಬಿಳಿಗಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಪಟ್ಟಣದಲ್ಲಿ ಈ ದಿನಾಚರಣೆಯನ್ನು ನಾವು ಆಚರಿಸುತ್ತಾ ಬಂದಿದ್ದೇವೆ. ನಮಗೆಲ್ಲರಿಗೂ ಇದು ಮಹತ್ವದ ದಿನ. ನಾವು ಈ ಸಂಘಟನೆಯ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಪ್ರಯತ್ನಿಸಬೇಕಾಗಿದೆ. ಈ ಉದ್ದೇಶಕ್ಕಾಗಿಯೇ ಸರ್ಕಾರ ಶೀಘ್ರದಲ್ಲಿ ಒಂದು ನಿಗಮವನ್ನು ಪ್ರತ್ಯೇಕವಾಗಿ ಸ್ಥಾಪಿಸಲಿದೆ ಎಂದರು. ನಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಕ್ಷೇತ್ರದ ಶಾಸಕರು ಹಾಗೂ ಅಧಿಕಾರಿಗಳು ನಮ್ಮೊಂದಿಗೆ ಸಹಕರಿಸಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರಮುಖರಾದ ನಬಿಸಾಬ್ ಜಾಲಿಬೆಂಚಿ, ಮೊಹಮ್ಮದ್ ರಫೀಕ್ ಚೌಧರಿ, ಬೀದಿ ಬದಿ ವ್ಯಾಪಾರಿಗಳ ಶಾಖೆಯ ಸಾಮಾಜಿಕ ಜಾಲತಾಣದ ಮುಖ್ಯಸ್ಥ ನಜೀರ್ ಅಹಮದ್ ಚೋರಗಸ್ತಿ ಒಳಗೊಂಡ ತಾಳಿಕೋಟ ಬೀದಿ ಬದಿ ವ್ಯಾಪಾರಿಗಳ ಶಾಖೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ವರದಿ ಬಸವರಾಜ್ ಸಜ್ಜನ ಜೊತೆಗೆ ಶ್ರೀಶೈಲ್ ಸಜ್ಜನ. ಎಂಟಿವಿ ನ್ಯೂಸ್ ಕನ್ನಡ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪ್ರತಿ ವರ್ಷದಂತೂ 7ನೇ ವರ್ಷದ ಬೀದಿ ಬದಿ ವ್ಯಾಪಾರಿಗಳ ದಿನಾಚರಣೆಯು ದಿನಾಂಕ 11/1/26ರಂದು ತಾಳಿಕೋಟೆಯ ಎಲ್ಲ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳ ಸಮ್ಮುಖದಲ್ಲಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷವೂ ಕೂಡ ಈ ನಮ್ಮ ತಾಳಿಕೋಟೆಯ ಒಕ್ಕೂಟದ ವತಿಯಿಂದ ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಜುಮ್ಮಣ್ಣವರು ಕೂಡ ನಾನು ಸ್ವಾಗತ ಕೋರ್ತೀನಿ. ವ್ಯಕ್ತಿಯ ಮುಖಾಂತರ ಹಿರಿಯರಾದಂಥ ನಮ್ಮ ಲತೀಫ್ ಅಣ್ಣವರು ಕೂಡ ಅವರಿಗೂ ನಾನು ಸ್ವಾಗತ ಹೇಳಕ್ಕೆ ಬಯಸ್ತೇನೆ. ಎಲ್ಲ ಪದಾಧಿಕಾರಿಗಳು ಇಡೀ ನಮ್ಮ ಒಕ್ಕೂಟದ ಎಷ್ಟು ನಮ್ಮ ಪದಾಧಿಕಾರಿಗಳು ಅವ್ರಿಗೂ ನಾನು ಧನ್ಯವಾದಗಳನ್ನು ಹೇಳುತ್ತಾ ಈ ಸಮಸ್ತ ಬೀದಿ ಬದಿ ವ್ಯಾಪಾರಿಗಳ ಸಮ್ಮುಖದಲ್ಲಿ ಆಚರಿಸಲಾಗುತ್ತದೆ. ಈ ಸಂಘಟನೆ 2019ರ ಅವಧಿಯಲ್ಲಿ ಈಗಿನ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ರಂಗಸ್ವಾಮಿಯವರು ಇದನ್ನು ಉದ್ಘಾಟಿಸಿದರು ಬೆಂಗಳೂರಲ್ಲಿ. ಮಿನಿಮಮ್ ಏನಪ್ಪ ಒಂದು 7 ವರ್ಷದಿಂದನೂ ಇದನ್ನು ಈ ಆಚರಣೆ ಮಾಡ್ಕೊತಾನೆ ಬಂದಾರ. ಅದು ಎಲ್ಲ ತಾಲೂಕದಲ್ಲೂ ಆಗುತ್ತೆ. ಈಗ ತಾಳಿಕೋಟೆ ಭಾಗದಾಗೂ ಎಲ್ಲ ಪದಾಧಿಕಾರಿಗಳು ಅದನ್ನು ಆಚರಣೆ ನೇಮಕಗೊಂಡವರ ಪ್ರಾರಂಭಿಸಿದ್ದು ಇಲ್ಲಿವರೆಗೆ ಅತ್ಯಂತ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಇದು ಹೀಗೆ ಮುಂದುವರಿಯಲಿ ಎಂದು ತಮ್ಮೆಲ್ಲರಲ್ಲಿ ನಾನು ವಿನಂತಿ ಕೇಳಿಕೊಳ್ಳುತ್ತೇನೆ. ಮತ್ತು ಇನ್ನೊಂದು ಜಿಲ್ಲಾಧ್ಯಕ್ಷರಾದರೂ ಹೇಳಿವಿ, ರಾಜ್ಯಾಧ್ಯಕ್ಷರಾದರೂ ಹೇಳಿವಿ, ಆ ರೀತಿ ಮುಂದೆ ಬರೋದನ್ನೆಲ್ಲ ಮಾಡಿಕೊಡ್ತೀನಿ ಅಂತ ಹೇಳ್ಯಾರ. ನಾವೇನೈತಿ ಒಂದು 100 ಗಾಡಿ ಹೇಳಿವಿ, ಒಂದು 100-150 ಛತ್ರಿ ಹೇಳಿವಿ. ನಮಗೇನೈತಿ ಬೇಡಿಕೆಗಳು ಇಟ್ಟಿವಿ ರೀ. ನಾವು ನಮಗೊಂದು ಆಫೀಸ್ ಕೇಳಿವಿ ರೀ. ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಒಂದು ಆಫೀಸ್ ಬೇಕಂತ ಕೇಳಿವಿ ರೀ. ಅದೇನೈತಿ ಮಾಡಮ್ಮ ಅಂತೇಳಿ ಕಿಸನ್ ಅಂತ ಹೇಳ್ಯಾರಿ. ಅದಕ್ಕೆ ಅಂತ ನಾವು ಆಲ್ರೆಡಿ ಏನೈತಿ ನಾವು ಇದ್ರ ಬಗ್ಗೆ ಏನೈತಿ ಮಾಡ್ಕೊತ ಹೊಂಟಿವಿ. ಬದಿ ವ್ಯಾಪಾರಿಗಳ ದಿನಾಚರಣೆ ಮಾಡಿ ಅಂತ ಹೇಳಿದ 7 ವರ್ಷದಿಂದ ಇದು ಒಂದು ನಮ್ಗೆ ಆಚರಣೆ ಮಾಡಲಿಕ್ಕೆ ಅವ್ರು ನಮ್ಗೆ ಕುತೂಹಲದಿಂದ ಇದು ಒಂದು ವ್ಯಾಪಾರಿಗಳ ದಿನ ಎಂದು ಅವರು ನಮ್ಗೆ ನೇಮಕ ಮಾಡಿದ್ದಾರೆ. ಈ ದಿನ ನಾವು ಎಲ್ಲರೂ ಖುಷಿಯಿಂದ ಎಲ್ಲರೂ ವ್ಯಾಪಾರಿಗಳು ಒಗ್ಗಟ್ಟಿನಿಂದ ಕೂಡಿ ಒಗ್ಗಟ್ಟಿನಿಂದ ನಮ್ಮ ಸಂತೋಷದಿಂದ ಎಲ್ಲರೂ ನಮ್ಮ ಇದಕ್ಕೆ ನಮ್ಮ ಒಕ್ಕೂಟದ ವತಿಯಿಂದ ಎಲ್ಲರೂ ಇದನ್ನು ಆಚರಿಸಬೇಕು. ಅದಕ್ಕಾಗಿ ನಾವು ಈಗ ನಮಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳು ಯಾವ್ಯಾವ ಅದಾವು ಏನೇನು ಅದಾವು ಅನ್ನೋದು ನಮಗೇನೂ ಪ್ರಜ್ಞೆ ಇಲ್ಲ. ಅದಕ್ಕಾಗಿ ನಾವು ಏನಾದರೂ ಮಾಡಿ ಅದರ ಸೌಲಭ್ಯಗಳು ಪಡೆಯಬೇಕಾದರೆ ನಮಗೆ ಹಿರಿಯರಾದ ನಮ್ಮ ಮೆಹಬೂಬ್ ಕುಳಗೇರಿ ಅವರು, ಆಮೇಲೆ ಲಾಲ್ ಸಾಬ್ ಕೋರ್ಬೋ ಅವರು, ಇವರ ಸಲಹೆಗಳಿಂದ ನಾವು ಪಡೆದುಕೊಳ್ಳಬಹುದು. ಅದಕ್ಕಾಗಿ ನಮ್ಗೆ ಇನ್ಕಾದ್ರೂ ಅದ್ರ ಬಗ್ಗೆ ಇನ್ನೂ ನಾಲೆಜ್ ಇಲ್ಲ. ನಾವು ಭಾಳ ಮುಂದೆ ಹೋಗ್ಬೇಕಾಗ್ಯದ. ಈ ಒಗ್ಗಟ್ಟು ಈಗ ಸ್ಟಾರ್ಟ್ ಆಗಿ ನಾವು ಆಚರಿಸೋದು 2ನೇ ವರ್ಷ. ಇದು ಸ್ಟಾರ್ಟ್ ಆಗಿ 7 ವರ್ಷ ಆಯಿತು. ಅದಕ್ಕಾಗಿ ಇದೇ ರೀತಿಯಾಗಿ ನಾವು ಒಗ್ಗಟ್ಟು ಒಂದಾಗಿ ಇದ್ದು ಸಂತೋಷದಿಂದ ಎಲ್ಲರೂ ನಾವು ಭೇದ ಭಾವ ಮಾಡದೆ ಯಾರೂ ಅವರ ತಾರತಮ್ಯ ಇಲ್ಲದೆ ಯಾವುದೂ ಏನೂ ಇಲ್ಲದೆ ನಾವು ಇದನ್ನು ಸಂತೋಷದಿಂದ ಆಚರಿಸಿಕೊಂಡು ಹೋಗಿ ನಾವೆಲ್ಲರೂ ವ್ಯಾಪಾರಿಗಳು ಒಂದಾಗಿ ಇರೋಣ ಅಂತೇಳಿ ನನ್ನ 2 ಮಾತುಗಳು. ಅಲ್ಲ, ಇಲ್ಲಿ ಶಾಸಕರು ಏನದ, ಇದು ಕಾಂಗ್ರೆಸ್
ಪ್ರಾರಂಭಿಸಿದಂಥ ಒಂದು ಇದು ಬೀದಿ ಬದಿ ವ್ಯಾಪಾರಿಗಳ ಒಂದು ಒಕ್ಕೂಟ ಏನದ ಕಾಂಗ್ರೆಸ್ ನೇತೃತ್ವದಲ್ಲಿ ಬಂದಂಥದ್ದು. ಇಲ್ಲಿಯ ಶಾಸಕರು ನಿಮ್ಮ ಸಮಸ್ಯೆಗಳ ಕುರಿತು, ನಿಮ್ಮ ಬೇಡಿಕೆಗಳ ಕುರಿತು ಏನಾದರೂ ಸ್ಪಂದಿಸುವಂಥ ಕೆಲಸ ಮಾಡ್ಯಾರ? ನೀವು ಭೇಟಿಯಾಗಿರಿ, ಏನಾದ್ರು ಅದ್ರ ಬಗ್ಗೆ? ನಾವು ಇದಕ್ಕಿಂತ ಮುಂಚೆ ಬೆಂಗಳೂರಿಗೆ ಹೋಗಿ ರಂಗಸ್ವಾಮಿ ಅವರ ಬಳಿ ಹೋಗಿ ನಾವು ಭೇಟಿಯಾಗಿ ಅವರು ನಮಗೆ ಎಲ್ಲ ರೀತಿ ಮಾಹಿತಿ ಹೇಳಿದರು. ನಿಮಗೆ ಶಾಸಕರು ಕರೀತಾರೆ, ಇದು ಮಾಡ್ತಾರೆ ಅಂತಂದರು. ಅದರಂತೆ ನಾವು ನಮ್ಮ ಮೈಬೂಬ್ ಚೋರ್ಗಸ್ತಿ ಬ್ಲಾಕ್ ಅಧ್ಯಕ್ಷರು ಅವ್ರಿಗೆ ಭೇಟಿಯಾದೆವು. ಅವರು ನಮಗೆ ಸನ್ಮಾನ ಮಾಡಿ ಅಷ್ಟೇ ಇದು ಮಾಡಿದರು. ಆದ್ರೆ ನಮ್ಗೆ ಶಾಸಕರು ಒಮ್ಮೆ ಕರೆದಿಲ್ಲ, ಏನು ಅದರ ಸಲಹೆ ಸೂಚನೆಯನ್ನು ಕೊಟ್ಟಿಲ್ಲ, ಯಾವ ಆಸ್ಪತ್ರೆ ನಮ್ಗೆ ಯಾವುದೂ ಮಾತೇ ಆಡಿಲ್ಲ. ಅದಕ್ಕಾಗಿ ನಮ್ಗೆ ಅವ್ರಿಗೆ ನಾವು ಹೇಳಲಿಕ್ಕೆ ನಮ್ಗೆ ಮನಸ್ಸು ಆಗ್ತಾ ಇಲ್ಲ.